ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನೀವೆಲ್ಲರೂ ವಿಡಿಯೋ ಸಾಂಗ್ನ ನೋಡಿರ್ತೀರಂತ ನಾನು ಅನ್ಕೊಂತಾ ಇದ್ದೀನಿ. ಆಲ್ರೆಡಿ ನೋಡಿಲ್ಲ ಅಂತಂದ್ರೆ ನೋಡ್ಕೊ ಬಂದು ಈ ರಿವ್ಯೂನ ನೋಡಿ. ಯಾಕೆಂತಂದ್ರೆ ಈ ರಿವ್ಯೂ ಜೊತೆಗೆ ಒಂದು ಅಪ್ಡೇಟ್ ಕೂಡ ಇದೆ ಡೆವಿಲ್ ಸಿನಿಮಾ ಬಗ್ಗೆನೇ ಆಗಿರುವಂಥದ್ದು. ಈ ಕಂಪ್ಲೀಟ್ ವಿಡಿಯೋದಲ್ಲಿ ಈ ಒಂದು ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ಸಾಂಗ್ನ ರಿವ್ಯೂ, ಹಾಗೇನೆ ಈ ಡೆವಿಲ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಸ್ ಆದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಸಾಂಗ್ ಬಗ್ಗೆನೇ ಮಾತಾಡ್ಕೊಳ್ಳೋಣ. ಅದಕ್ಕೋಸ್ಕರನೇ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿರುವಂಥದ್ದು. ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ಇದು ಡೈರೆಕ್ಟ್ಲಿ ಫ್ಯಾನ್ಸ್ ನ ಹಾರ್ಟ್ ಜೊತೆ ಮಾತಾಡ್ತಿರುವಂಥದ್ದು. ಅಂದ್ರೆ ಡೈರೆಕ್ಟ್ಲಿ ಡಿವೋರ್ಸ್ ಅವ್ರು ಏನಿದ್ದಾರೆ ಡೈರೆಕ್ಟ್ಲಿ ಅವರ ಫ್ಯಾನ್ಸ್ ಜೊತೆ ಮಾತಾಡ್ತಿರುವಂತ ಒಂದು ಸಾಂಗ್ ಆಗ್ತಿರುವಂಥದ್ದು. ಅಂದ್ರೆ ಅವರ ಮನದಾಳದ ಮಾತು ಡೈರೆಕ್ಟ್ ಆಗಿ ಫ್ಯಾನ್ಸ್ ಹತ್ರ ಹೇಳ್ತಿರೋ ರೀತಿ ಇರೋವಂಥದ್ದು. ಆ್ಯಂಡ್ ಇದು ಫಿಲ್ಮಿಗೆ ಜಾಸ್ತಿ ಸಂಬಂಧಪಡುತ್ತೆ ಅಂತ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದಲ್ಲ. ಬಟ್ ಇದು ಡೈರೆಕ್ಟ್ಲಿ ಫ್ಯಾನ್ಸಿಗೋಸ್ಕರನೇ ಮಾಡಿರುವಂಥ ಒಂದು ಸಾಂಗ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಇವ್ರು ಇದರಲ್ಲಿ ತುಂಬಾನೇ ಹಂಗಾಗಿ ಕಾಣ್ತಿದ್ರಿ, ಹೇಗೆ ನನಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಡಿ-ಏಜಿಂಗ್ ಟೆಕ್ನಾಲಜಿ ಏನೂ ಅಲ್ಲ, ನಾನು ಆಲ್ರೆಡಿ ಫೋಟೋ ಅಲ್ಲೇನೆ ನೋಡಿರೋ ಹಾಗೇನೆ. ಅಂದ್ರೆ ಆ ಮೇಕಪ್ ಆಗಲಿ, ಆ ಒಂದು ಲಾಂಗ್ ಹೇರ್ ಆಗಲಿ, ಒಂದು ಡಿಫ್ರೆಂಟ್ ಶೇಡ್ ನಮಗೆ ಇಲ್ಲಿ ನೋಡೋಕೆ ಸಿಗ್ತಿರುವಂಥದ್ದು ಈ ಒಂದು ಸಾಂಗ್ ಅಲ್ಲಿ ಆಗಿರುವಂಥದ್ದು. ನಾನು ಹೇಳಿದ್ದೆ, ಪೋಸ್ಟರ್ ನೋಡಿದಾಗ ಹೇಳಿದ್ದೆ, ಇಲ್ಲೊಂದು ಹೇರ್ ಈ ತರ ಬಂದಿತ್ತು. ಅವಾಗ ಓಕೆ, ಈ ಸಾಂಗ್ ಅಲ್ಲಿ ಇವರು ಲಾಂಗ್ ಹೇರ್ ಇದರಲ್ಲಿ ತೋರಿಸ್ತಿರುವಂಥದ್ದು ಅಂತ ಆ ಒಂದು ಹೊಸ ಶೇಡ್ ನೋಡೋಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ನಮಗೆ ಗೊತ್ತಾಗ್ತಿರೋದು ಏನಂತಂದ್ರೆ, ಒಂದು ಲವರ್ ಬಾಯ್ ಆಗಿರುವಂಥದ್ದು ಹೇಗೆ ಡೆವಿಲ್ ಆಗಿ ಬದಲಾಗ್ತಾರೆ ಅಂತ ನಾವಿಲ್ಲಿ ಈ ಒಂದು ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಡೆವಿಲ್ ಅನ್ನೋದು ಆ ಕ್ಯಾರೆಕ್ಟರ್ ನೇಮೇನೆ ಡೆವಿಲ್ ಆಗಿರೋದ್ರಿಂದ ಈ ಸಿನಿಮಾ ಹೆಸರು ಕೂಡ ಡೆವಿಲ್ ಅಂತ ಬರ್ತಿರುವಂಥದ್ದು. ಈಗ ಅಪ್ಡೇಟ್ ವಿಷಯಕ್ಕೆ ಬರೋದಾದ್ರೆ, ರಿವ್ಯೂ ಬಗ್ಗೆ ಇನ್ನು ಮುಗ್ದಿಲ್ಲ, ಬರ್ತೀನಿ ವಿಷಯಕ್ಕೆ. ಅಪ್ಡೇಟ್ ವಿಷಯಕ್ಕೆ ಬರೋದಾದ್ರೆ, ಡಿಸೆಂಬರ್ವರೆಗೂ ಹೇಳ್ಕೊಂಡು ಹೋಗಿದೆ ಅಂತ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ಅಪ್ಡೇಟಲ್ಲಿ ಹೇಳಿದ್ದೆ. ನಾನು ಹೇಳಿದ್ದೆ ಸೆಪ್ಟೆಂಬರ್ 25ಗೆ ಈ ಒಂದು ಟೀಮ್ನ ಕಡೆಯಿಂದ ಪ್ಲಾನ್ ಇದ್ದಿದ್ದು ರಿಲೀಸ್ ಮಾಡಬೇಕು ಅಂತ. ಆದರೆ ಈಗ ಬರ್ತಿರೋಂಥ ಮಾತುಕತೆ ಪ್ರಕಾರ ಎಲ್ಲ ಓವರ್ ಆಲ್ ಪ್ರಾಬ್ಲಮ್ಸ್ ಎಲ್ಲ ನೋಡೋದಾದ್ರೆ ಅಕ್ಟೋಬರ್ 25ಗೆ 24ಗೆ ಆಯ್ತಾ, ಅಕ್ಟೋಬರ್ 24ಗೆ ಪ್ಲಾನ್ ಮಾಡ್ಕೊಂಡಿರೋಂಥ ಇರುವಂಥ ವಿಷಯ. ಆದರೆ ನನಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಬರ್ತಾ ಇಲ್ಲ. ಯಾಕೆಂದರೆ ಡಿಸೆಂಬರ್ ಅಂತ ನನ್ನ ಒಂದು ಸ್ಟ್ರಾಂಗ್ ಫೀಲಿಂಗ್ ಇರುವಂಥದ್ದು. ಯಾಕೆಂದರೆ ಸೆಪ್ಟೆಂಬರ್ 25ಗೆ ಈಗ ಆಗೋಂಗೆ ಕಾಣಿಸ್ತಾ ಇಲ್ಲ. ಫಸ್ಟ್ ಇದ್ದಿದ್ದು ಫೀಲಿಂಗ್ ಅದು. ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇದ್ದೆ ಬಂದಾಗ ಸೆಪ್ಟೆಂಬರ್ 25 ಅಂತ. ಈಗ ಯಾಕೋ ಡಿಸೆಂಬರಿಗೆ ಹೋಗೋ ರೀತಿ ನನಗೆ ಕಾಣಿಸ್ತಾ ಇದೆ. ನೋಡೋಣ ಗುರು, ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಹಾಗೇನೆ ಈಗ ಮತ್ತೆ ರಿವ್ಯೂ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ಆ ಸಾಂಗ್ ಆಗ್ತಿರ್ಬೇಕಾದ್ರೇನೆ ಲಾಸ್ಟಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ಲೈಕ್ ಚಿನ್ನ ಕೇಳು ಚಿನ್ನ ಅಂತ. ಅಂದ್ರೆ ಡೈರೆಕ್ಟ್ ಆಗಿ ಫ್ಯಾನ್ಸ್ ಜೊತೆನೆ ಮಾತಾಡ್ತಿರೋಂಥದ್ದು ನಮಗೆ ಗೊತ್ತಾಗ್ತಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನ್ ಗೊತ್ತಾ, BGM ಅದ್ಭುತವಾಗಿದೆ, ಒಂದು ಮಾತಿಲ್ಲ. ಅಜೀಶ್ ಲೋಕನಾಥ್ ಅವರು ಎಲ್ಲಿ ಯಾವಾಗ ಎಷ್ಟು BGM ಇಡಬೇಕು, ಎಷ್ಟು ತೂಕಕ್ಕೆ ಇಡಬೇಕು ಅಷ್ಟು ಇಕ್ಕಿಟ್ಟಿದ್ದಾರೆ. ಈ ಸಾಂಗಿಗೆ ಅಷ್ಟು ಸಾಕು ಅಂತಾನೆ ಹೇಳ್ಬೋದು. ಆದ್ರೆ ನನಗೆ ಲಿರಿಕ್ಸ್ ಯಾರು ಆ ಲಿರಿಕ್ಸ್ನ ಹೇಳಿದಾರಲ್ಲ, ಅದು ನನಗೆ ಅಷ್ಟೊಂದು ಇಡಿಸ್ಲಿಲ್ಲ. ಯಾಕೆಂದ್ರೆ ಇನ್ನೂ ಜೋಶಲ್ಲಿ ಕೊಟ್ಟಿದ್ರೆ, ಇನ್ನೂ ಸ್ಟ್ರಾಂಗ್ ಆಗಿ ಆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಜೊತೆ, ಅಂದ್ರೆ ಅನಿರುದ್ಧ ತರ ಯಾರು ಇಲ್ವಾ ಅಂತ ನನಗೆ ಅನಿಸ್ತಿರೋದು. ಅಂದ್ರೆ ಅನಿರುದ್ಧ ಹಿಂಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬಾ ಹಿಪ್ಪಲ್ಲಿ ಇಡ್ತಾರೆ. ಡಿ ಬಾಸ್ ಅವರಿಗೆ ಅಂತ ಸಾಂಗೇ ಬೇಕಾಗಿರೋದು ಗುರು. ಇದು ನನಗೆ ಬೇಕಾಗಿದ್ದು. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇಡಿಸಿ ಅಂತ ಹೇಳ್ತಾ, ನನಗೆ ಸಾಂಗ್ ಅಂತೂ ಇಡಿಸಿದೆ, ಹೇಳ್ದಲ್ಲ BGM ಇಡಿಸಿದೆ. ಮಾಸಿ ಸಾಂಗ್ ಆಗಿರುವಂಥದ್ದು. ಆಬ್ವಿಯಸ್ಲಿ ಇಲ್ಲಿ ಆ ಒಂದು ಡ್ಯಾನ್ಸ್ ಸ್ಟೆಪ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಪ್ಕಮಿಂಗ್ ಡೇಸಲ್ಲಿ ಇನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದೀನಿ. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ಇದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.